ಇವತ್ತು ನಾವು ವಾಂಗಿಬಾತ್ ಮಾಡ್ತಾಯಿದ್ದೀವಿ. ವಾಂಗಿಬಾತ್ಗೆ ಈ ವಾಂಗಿ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಕಟ್ ಮಾಡಿ ನೀರಲ್ಲಿ ಹಾಕಿ ಇಡಬೇಕು. ನಾನು ಅದನ್ನು ಆಮೇಲೆ ಮಾಡ್ತೀನಿ. ನಾನು ಶುರುಗೆ ಇವಾಗ ಪೌಡ್ರ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಏನೇನು ಬೇಕು ಎಲ್ಲ ಹೇಳ್ಕೊಡ್ತೀನಿ. ಕಾವಲಿಯಲ್ಲಿ 1.5 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಗ್ಯಾಸ್ ಆನ್ ಮಾಡಿಕೊಂಡು ಒಂದೊಂದೇ ಐಟಮನ್ನು ಹುರಿತಾ ಹೋಗೋಣ. ನಾನು ಅಳತೆ ಸಮೇತ ಹೇಳ್ತೀನಿ. ಮೊದಲಿಗೆ ಕಡಲೆಬೇಳೆ 2 ಸ್ಪೂನು, ಮೆಂತೆ 1/4 ಟೀ ಸ್ಪೂನ್, ಮೆಂತೆ ಚೆನ್ನಾಗಿ ಪರಿಮಳ ಬರಬೇಕು. ಮೆಂತೆ ಚೆನ್ನಾಗಿ ಫ್ರೈನೂ ಆಗಬೇಕು, ಇಲ್ಲಾಂದರೆ ಸ್ವಲ್ಪ ಕಹಿ ಬರುತ್ತೆ. ಮೆಂತೆ ಚೆನ್ನಾಗಿ ಫ್ರೈ ಆಗಬೇಕು. ಈಗ ನೋಡಿ ಮೆಂತೆ ಪರಿಮಳ ಬರ್ತಾ ಇದೆ. ಚಕ್ಕೆ ನಾನು 2 ಪಾವಿಗೆ ಇಷ್ಟು ಹುಡಿ ಮಾಡ್ಕೊಳ್ತಾ ಇದ್ದೀನಿ. ಚಕ್ಕೆ, ಲವಂಗ, ಲವಂಗ ಒಂದು 4-5 ಹಾಕಿದ್ದೀನಿ. ಜಾಯಿಕಾಯಿ, ಜಾಪತ್ರೆ, ಒಂದು 20ರಿಂದ 25 ಕರಿಮೆಣಸು, ಕಾಳುಮೆಣಸು, ಒಂದು 5 ಏಲಕ್ಕಿ, 3 ಸ್ಪೂನು ಕೊತ್ತಂಬರಿ ಬೀಜ, ಎರಡು ಸ್ಪೂನು ಜೀರಿಗೆ. ಇದೆಲ್ಲ ಚೆನ್ನಾಗಿ ಹುರ್ಕೊಂಡು ಅದರಲ್ಲಿ ಸ್ವಲ್ಪ ಕರಿಬೇವು, ಆಮೇಲೆ ಒಂದು 7-8 ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಸರಿಯಾಗಿ ಬ್ಯಾಡಗಿ ಮೆಣಸು ಯಾಕೆ ಅಂತ ಹೇಳಿದರೆ ಕಲರ್ ಚೆನ್ನಾಗಿ ಬರುತ್ತೆ ಅಷ್ಟಕ್ಕೆ. ಆಮೇಲೆ ಸ್ವಲ್ಪ ನಾನು ಟರ್ಮರಿಕ್ ಎಲ್ಲದಕ್ಕೂ ಹಾಕ್ತೀನಿ ಅಂತ ಹೇಳಿದ್ದೀನಿ, ಹಾಗೆ ಇದಕ್ಕೂ ಹಾಕ್ತಾ ಇದ್ದೀನಿ ಟರ್ಮರಿಕ್. ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಲಿ. ಈಗ ಇದೆಲ್ಲ ಫ್ರೈ ಆಯಿತು. ಸ್ವಲ್ಪ ಹಿಂಗು, ನಾನು ಹಿಂಗಿನ ಹುಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಹೆಂಗೆ ಬೇಕಾದ್ರೂ ಹಾಗೆ ಹಾಕ್ಕೋಬೋದು. ಇದು ಇವಾಗ ಫ್ರೈ ಆಯಿತು. ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇದು ತಣ್ಣಗಾದ ಮೇಲೆ ಪೌಡ್ರ್ ಮಾಡಿ ಇಟ್ಕೊಳ್ಳೋದು.